ಆಟೋ ಡ್ರೈವರ್ಸ್ ಇದ್ದಾರೆ, ಕೇಳುವ ಏನು ಹೇಳ್ತಾರೆ. ಅಲ್ಲ, ನಿಮ್ಮ ಹೆಸರಂತ ಹೇಳಿ. ಬಟ್ಟ ನಮ್ಮ ಹೆಸರು ಮಕ್ಬೂಲ್. ಈಗ ಹೇಳಿ, ಯಾವ ಪಕ್ಷ ಒಂದು ಉತ್ತಮ ಅಂತ ಅನಿಸ್ತದೆ ಲೋಕಸಭೆಯಲ್ಲಿ? ನಮಗೆ ಯಾವ ಪಕ್ಷ ಅಂತ ಉತ್ತಮ ಅಂತಲ್ಲ ಸರ್, ನಮಗೆ ಯಾವ್ದು ಕೆಲಸ ಬರುತ್ತೆ ಅದಕ್ಕೆ ಬರೋದೇ ಉತ್ತಮ. ಪ್ರಕಾರ ಯಾರು ಒಳ್ಳೆ ಕೆಲಸ ಮಾಡೋದು ಯಾರು? ಆಮೇಲೆ ಕಾಂಗ್ರೆಸ್ ಚೆನ್ನಾಗಿ ಮಾಡಿದೆ, ಪಕ್ಕ ಗೆಲ್ತಾರೆ ಈ ಸಲ. ಅಜ್ಜಿ, ಓ ಅಜ್ಜಿ, ಅಜ್ಜಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅನಿಸ್ತದೆ ಅಜ್ಜಿ? ಯಾರು ಗೆಲ್ಬೇಕು ಈ ಸಲ? ಪ್ರಧಾನಿ ಯಾರಾಗಬೇಕು, ಮೋದಿಯಾ ಕಾಂಗ್ರೆಸ್ಸಾ? ಮೋದಿಗೆ ಮೋದಿ ಆಗ್ಬೇಕಾ? ಮೋದಿ ಆಗ್ತಾರೆ ಈ ಸಲ ಮೋದಿ ಪಕ್ಕ ಗ್ಯಾರಂಟಿ. ಆಯ್ತು. ಓಕೆ, ನೋಡುವ ಪಟ ಪಟ. ಸರ್ ನಮಸ್ತೆ, ಎಂದ ಹೆಸರೆಂತ? ರವಿ ಅಂತ. ರವಿ, ರವಿ ಅವರೇ ಹೇಳಿ, ಲೋಕಸಭೆ ಚುನಾವಣೆ ಬರ್ತಾ ಉಂಟು, ಯಾವ ಪಕ್ಷ ಬಂದ್ರೆ ಉತ್ತಮ ಅನಿಸ್ತದೆ? ಯಾವ್ದು ಬಂದ್ರೂ ಉತ್ತಮನೇ. ಯಾವ್ದು ಬಂದರೂ ಉತ್ತಮನೇ. ಏನೆಂತ ಬಂದ್ರು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾವ್ದು ಒಂದೇ ಬರೋದಲ್ಲ. ಯಾವ್ದು ಬಂದ್ರೆ ಉತ್ತಮ? ಯಾವ್ದು ಬರೋದು ಸರ್, BJP ಬಂದರೆ ಒಳ್ಳೇದು. ಹೌದಾ? ಯಾರು ಬರ್ಬೋದು ಅಂದರೆ ಯಡಿಯೂರು ಬರ್ಬೋದು ಅಂತ, ಯಡಿಯೂರು ಅವರು. ಹೌದಾ? ಪಕ್ಕ ಎಲ್ಲ ಒಳ್ಳೇದಾಗ್ಬೇಕಂತಂದ್ರೆ ಯಾವ ಪಕ್ಷ ಒಂದು ಉತ್ತಮ ಅನಿಸ್ತದೆ ಮರ? ಪಕ್ಷ ಯಾವುದು ಒಂದು ಏನು ಸರ್, ನಾವು ಮಾಡೋದು ಅದು ನಮ್ಮ ಕೆಲಸ ಮಾಡಿದ್ರೆ ನಮ್ಗೆ ಇದಾಗ್ತದೆ. ಅದಕ್ಕೆ ಹೇಳ್ತಿರೋದು, ಮಾಡಲೇಬೇಕು. ಬಟ್ ಈ ಒಂದು ದೇಶದ ಅಭಿವೃದ್ಧಿ ಉತ್ತಮ ಆಗ್ಬೇಕಂತಂದ್ರೆ ಯಾವ್ದು ಬರಬೇಕು ಸರ್? BJP ಬರಬೇಕು. ಬಿಜೆಪಿ ಬರಬೇಕು. ಯಾಕೆ ಬಿಜೆಪಿ ಬರಬೇಕು? BJP ಅಂದ್ರೆ ಬೇಡ, ಕಾಂಗ್ರೆಸ್ ಯಾಕೆ ಬೇಡ? ಅದು ಏನು ಹೇಳೋದು ನಾವು, ಅದು ಬಿಟ್ಟಿವಾಗಿ ಅದು ಇದು ಅಂತ ಏನೋ ಕೊಡ್ತಿದ್ದಾರೆ, ಅದಕ್ಕೆ ಎಷ್ಟೋ ಜನಕ್ಕೆ ಸಿಗ್ತದೆ, ಎಷ್ಟೋ ಜನಕ್ಕೆ ಸಿಗ್ತಾ ಇಲ್ಲ. ಈಗ ಕೊಡ್ತಾ ಇದ್ರೆ ಅದು ಜನರು ತಗೊಳ್ಳಿದ್ದಾರೆ, ಅವ್ರಿಗೇನು ಗೊತ್ತಿಲ್ಲ ಇನ್ನು ಎಷ್ಟು ಅಂದರೆ ಫ್ಯೂಚರ್ ಏನಾಗುತ್ತೆ ಗೊತ್ತಿಲ್ಲ. ಈಗ ಕೊಡ್ತಾ ಇದ್ದಾರೆ, ನಾಳೆ ದಿನ ಇದ್ರಲ್ಲಿ ನಮ್ಮ ತಲೆಗೆ ಬಂದು ಬಾಗುತ್ತೆ ಟ್ಯಾಕ್ಸ್ ಅದು ಇದು ಅಂತ ಹೇಳ್ಬಿಟ್ಟು ನಮ್ಗೆ ಎಳಿತಾರೆ ಅಂತ ಜನಗಳಿಗೆ ಏನು ಗೊತ್ತಿಲ್ಲ. ಅವ್ರು ಕೊಡ್ತಾ ಇದ್ದಾರೆ, ಇವ್ರು ತಗೊಳ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅಷ್ಟೇ. ಬಟ್ ಏನೋ ಸಿಗ್ತಾ ಇದೆಯಲ್ಲ ಅಂತ ತಗೊಳ್ತಾರೆ ಅಷ್ಟೇ. ಲೋಕಸಭೆ ಚುನಾವಣೆ ಬರ್ತಾ ಇದೆ, ಯಾರು ಬರಬೇಕು? ಈಗ ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರನ್ನ ನಾವು ಇದು ಮಾಡ್ತೀವಿ. ನಿಮ್ಮ ಪ್ರಕಾರ ಅಭಿವೃದ್ಧಿ ಮಾಡೋರು ಯಾರು? ಅಭಿವೃದ್ಧಿ ಮಾಡಿದ ಈಗ ಮೋದಿ ಅವರು ಮಾಡಿದ್ದಾರೆ, ತುಂಬಾ ರೈಲು ಮಾರ್ಗ ಎಲ್ಲ ಕಡೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಈಗ. ಹಾಗೆ. ಹೌದು. ಬಟ್ ಮೋದಿ ಅವರು ಪ್ರಧಾನಿ ಆಗ್ತಾರ? 100% ಆಗ್ತಾರೆ. ಪಕ್ಕ 100%. ಕಾಂಗ್ರೆಸ್ ಯಾಕೆ ಬೇಡ ಅನಿಸ್ತದೆ? ಬೇಡ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಮಾಡಿದ್ದಾರೆ, ಬಟ್ ಏನಂದ್ರೆ ಬಂದ್ಬಿಟ್ಟು ಕೇಳಿಬಿಟ್ಟು ಹೋಗ್ತಾರೆ. ಹಳ್ಳಿ ಪ್ರದೇಶದಲ್ಲಿ ಒಂದು ರೋಡ್ ವ್ಯವಸ್ಥೆ ಆಗಿಲ್ಲ, ಹಳ್ಳಿ ಮತ್ತೆ ಜನನೊಂದು ವಿಚಾರಿಸ್ತದೆ ಯಾವುದಿಲ್ಲ, ಹಾಗಾಗಿ. ಹಾಗೆ ನೋಡುವ ಎಷ್ಟು ಸೀಟ್ ಗೆಲ್ಬೋದು ಇಲ್ಲಿ. ಮತ್ತೆ ಪ್ರತಾಪ್ ಸಿಂಹದು ಟಿಕೆಟ್ ಕೊಡಲಿಲ್ಲ, ಅದೇ ಏನು ಹೇಳ್ತೀರಿ? ಹೌದು, ಬೇಜಾರು ಸಂಗತಿ. ಹೌದು. ಯದುವೀರ್ ಬಂದದ್ದು ಓಕೆಯಾ? ಹಾಂ, ಓಕೆ. ಓಕೆ, ತೊಂದರೆ ಯಾರಾದ್ರೂ ಬರಲಿ ಅಂತೀರಿ? ಹೌದೌದು, ಯಾರು ಬಂದು ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು. ಸರಿ. ನಮಸ್ತೆ, ಎಂದ ಹೆಸರೆಂತ ನಿಮ್ಮದು? ನಂದು ಪೂವಪ್ಪ ಅವರೇ ಹೇಳಿ, ಯಾವ ಪಕ್ಷ ಬಂದರೆ ಉತ್ತಮ ಅಂತ ಅನಿಸ್ತದೆ ನಿಮಗೆ? BJP. ಯಾಕೆ ಬಿಜೆಪಿ? ದೇಶಕ್ಕಾಗಿ ಉತ್ತಮ ಕೆಲಸ ಮಾಡಿದಾಗ ಮೋದಿ, ಅದಕ್ಕಾಗಿ. ಹಾಗೆ. ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಇಷ್ಟು ವರ್ಷ ಮಾಡಿದೆ ಅಲ್ಲ, ಗೊತ್ತಾಗಿದೆ ಅಲ್ಲ ಏನು ಮಾಡಿದೆ ಅಂತ, ಹಾಗೆ BJP. ಹಾಗೆ. ಈಗ 10 ವರ್ಷದ ಮೋದಿ ಇವಾಗ ಉತ್ತಮ ಕೆಲಸ ಮಾಡ್ತಿದ್ದಾಗ ಈಗ ಕಾಂಗ್ರೆಸ್ ಅವರೆಲ್ಲ ಫ್ರೀ ಎಲ್ಲ ಕೊಟ್ಟು ಅನುಕೂಲ ಮಾಡಿದಲ್ಲ ಮರ. ಒಟ್ಟಿದಾಗ ಇಲ್ಲಿ ದಿವಾಳಿ ಆಗ್ತಾ ಉಂಟಲ್ಲ, ಎಲ್ಲಿ ಇದೇ ಇಲ್ಲಲ್ಲ ಈಗ. ಮತ್ತೆ ಫ್ರೀ ಬೇಡವಿತ್ತಾ? ಫ್ರೀ ಬೇಡಾಗಿತ್ತು. ಮೊದಲೆಲ್ಲ ನಿಮ್ಮ ಹೆಂಗಸರಿಗೆಲ್ಲ ಫ್ರೀ ಸಿಗ್ತದಲ್ಲ? ನಮ್ಮ ಹೆಂಗಸರಿಗೆ ಸಿಗ್ತಾ ಇಲ್ಲ. ಒಟ್ಟು ಈ ಸಲ ಎಷ್ಟು ಸೀಟ್ ಗೆಲ್ಬೋದು? ಕರ್ನಾಟಕ ಒಂದು 24 ಸೀಟಿಗೆ ಗ್ಯಾರಂಟಿ ಆಗುತ್ತೆ. ಪಕ್ಕ BJP ಬರ್ತದೆ. ಈಗ ಒಂದು ಟಿಕೆಟ್ ಚೇಂಜ್ ಆಯ್ತಲ್ಲ ಇಲ್ಲಿ ನಿಮಗೆ, ಕೊಡಗು ಮೈಸೂರು, ಏನು ಹೇಳ್ತೀರಿ? ಯದುವೀರ್ ಬಂದರು, ಎದುವೇ ಗೆಲ್ತಾರೆ ಸರ್. ಪ್ರತಾಪ್ ಸಿಂಹಗೆ ಕೊಡ್ಬೇಕಿತ್ತ ಟಿಕೆಟ್? ಕೊಟ್ಟಿದ್ದು ಗೆಲ್ತಿದ್ದು, ಅದೇನು ಹೌದು ಇದಾಗೆ ಕೊಟ್ಟಿಲ್ಲ, ಬಟ್ ಕೊಡ್ಬೇಕಿತ್ತ. ಹೇಗೆ ಕೊಟ್ಟಿದ್ದಾಗ ಆಗ್ತಿತ್ತು, ಕೊಟ್ಟಿದ್ದಾಗ ಅವೇ ಗೆಲ್ತಿದ್ದು ಅಂತೂ. ಅದು ಕೊಟ್ಟಿದಾಗ ಒಂದು ಚಾನ್ಸ್ ಕೊಟ್ಟಿದಾಗ ನೋಡೋಣ ಗೆಲ್ತಾರೆ. ಎಂತ ಹೆಸರಂತ ನಿಮ್ಮದು? ದಿನೇಶ್ ಅಂತೇಳಿ. ದಿನೇಶ್ ಅವರೇ ಹೇಳಿ, ಈ ಲೋಕಸಭೆ ಚುನಾವಣೆ ಬರ್ತಾ ಉಂಟಲ್ಲ, ಯಾವ್ದು ಈ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಯಾವ್ದು ಬಂದ್ರೆ ಉತ್ತಮ ಅನಿಸ್ತದೆ? ಉತ್ತಮ BJP ಪಕ್ಷ ಬರಬೇಕು ಅಂತ ನಾವು ಕೇಳ್ಕೊಳ್ತಿದ್ದೀವಿ. ನಿಮಗೆ? ಥ್ಯಾಂಕ್ ಯು. ನಿಮಗೆ BJP. ಯಾಕೆ BJP ಬರಬೇಕು? ಯಾವುದು ಯಾಕೆ ಬರಬೇಕು? ಯಾಕೆ ಬರಬೇಕು ಅಂತ ನಿಮಗೆ ಗೊತ್ತಲ್ಲ, ದೇಶದ ಸ್ಥಿತಿ ಏನಾಗಿದೆ, ಈಗದು ಪರಿಸ್ಥಿತಿ ಏನೆಲ್ಲ ಉಂಟು. ಸ್ವಲ್ಪ ವಿವರಿಸ್ಬೋದಾ? ವಿವರ್ಸಕ್ಕೆ ಏನಿಲ್ಲ, ಇದ್ದಿದ್ದು ನಿಮಗೆ ಈಗ ಒಂದು 4-5 ಜನರನ್ನು ಕೇಳಿದ್ರಲ್ಲ, ಅದೇ ಟೈಪ್ ಇದು. ಅದೇ ಫಿಕ್ಸ್. ಹೌದು. ಒಟ್ಟು ಈ ಸಲ ಎಷ್ಟು ಸೀಟ್ ಗೆಲ್ಬೋದು? ಅದು ನಮಗೆ ಆಯ್ತು, ನಾನು ಇದು ಕೇಳ್ತೇನೆ ಹೇಳಿ. ಈಗ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಮಿಸ್ ಆಯ್ತಲ್ಲ, ನಿಮ್ಮ ಅಭಿಪ್ರಾಯ? ಅದು ಅವರವರೊಳಗೆ ಒಳಗುಟ್ಟು ಏನು ನಮಗೆ ಗೊತ್ತಿಲ್ಲ ಅಲ್ಲ. ಯದುವೀರ್ ಬಂದದ್ದು ಓಕೆನಾ? ಯಾರು? ಒಳ್ಳೆ ಡನ್. ನಿಮಗೂ ಓಕೆನಾ? ಗನ್ ಓಕೆ, ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ, ಎಲ್ಲ ಒಳ್ಳೇದಾಗ್ತದೆ ಸಲ. ಓಕೆ. ಗೆಲ್ತಾರ ಪಕ್ಕ? ಮೋದಿ ಪ್ರಧಾನಿ ಆಗ್ತಾರ? ಯಾರು ಆಗ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ನಿಮ್ಮ ಪ್ರಕಾರ? 100% ಪಕ್ಕ. ಓಕೆ, ಥ್ಯಾಂಕ್ ಯು. ಬಟ್ಟೆ ಹೋಗ್ತದೆ. ಹೇಳಿ, ಹೆಸರೆಂತ? ರಾಜೇಶ್. ಅಲ್ಲ, ಎಂತ ಮಂಡೆ ಬಿಸಿ ಆದದ್ದ ನಿಮ್ದು? ಮಂಡೆ ಅಲ್ಲಿ ಬಂದ ಕೂಡಲೇ ನಾವು ಬಂದ ಕೂಡಲೇ ಮಂಡೆ ಬಿಸಿ ಆದ, ಬಿಸಿಲಿಗೆ ಮಂಡೆ ಬಿಸಿ ಆದದ? ಹೇಳಿ, ಎಂತ ಹೆಸರು? ರಾಜೇಶ್ ಅವರೇ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಅನಿಸ್ತದೆ? BJP. ಯಾಕೆ?
ಬೇಕು, ದೇಶಕ್ಕೆ ಒಳ್ಳೇದಾಗ್ತದೆ. ಬಿಜೆಪಿ ಮಿಕ್ಕಿದವ್ರು ಬಂದ್ರೆ ಅಂತ ಕೆಟ್ಟ ಆಗ್ತದ? ಮಿಕ್ಕಿದವ್ರು ಬಂದ್ರೆ ಕೆಟ್ಟದಾಗ್ತದ? ನಮಗೆ ಗೊತ್ತಿಲ್ಲ. ನಮ್ಮ ಬಿಜೆಪಿ ಬರ್ಬೇಕು ನಮಗೆ, ಮೋದಿ ಅವರು ಪ್ರಧಾನಿ ಆಗಬೇಕು. ಸ್ವಲ್ಪ ಬಿಡಿ, ಸ್ವಲ್ಪ ಹಾಗೆ ಬಿಡಿ, ಯಾಕೆ ಸಂದರ್ಭ ಸಹಿತ ವಿವರಿಸಿ. ಸಂದರ್ಭ ಎಲ್ಲ ಈ ಥರ ವಿವರಿಸೋದಿಲ್ಲ. ಬಿಜೆಪಿ ಬರಲಿ, ಒಳ್ಳೆ ಕೆಲಸ ಆಗ್ತದೆ, ಅಭಿವೃದ್ಧಿ ಆಗ್ತದೆ. ಹಾಗೆ ಫ್ರೀ ಎಲ್ಲ ಕೊಟ್ಟದಲ್ಲ ಮಾರ. ಫ್ರೀ ಎಲ್ಲ ನಮಗೆ ಯಾಕೆ ಫ್ರೀ? ನಾವು ದುಡಿತೀವಲ್ಲ, ನಮಗೆ ದುಡಿಮೆ ಇದೆ. ದುಡಿಯೋದೆ, ದುಡಿದು ತಿನ್ನೋದೆ ಅಷ್ಟೇ. ಫ್ರೀ ಆಗಿ ಬೇಡ ನಮಗೆ ಏನು ಸಹ. ಓಕೆ, ಯದುವೀರ್ ಬಂದು ಓಕೆ? ಓಕೆ, ಪರವಾಗಿಲ್ಲ. ಪ್ರತಾಪ್ ಸಿಂಹ ಓಕೆ, ಯಾರಿಗೆ ಪ್ರಥಮ ನೆಕ್ಸ್ಟ್ ಒಂದ್ಸಲ ಕೊಟ್ಟಿದ್ದಾರಲ್ಲ, ಈಗ ಯದುವೀರು ಕೊಟ್ಟಿದ್ದು ನೋಡ್ಲ ಕೆಲಸ ಮಾಡ್ತಾರೆ ಅವರು. ನೋಡುವ ಅಂದ್ರೆ ಇಷ್ಟು ದಿನ ಅಂದ್ರೆ ಅವರು ಸ್ವಲ್ಪ ಪಬ್ಲಿಕ್ ಜೊತೆ ಇದಾಗೋದು ಕಷ್ಟ ಅಲ್ಲ ಸ್ವಲ್ಪ, ಈಗೀಗ ಆಗ್ತಾ ಇದಾರೆ. ರಾಜ್ಯಕ್ಕೆ ಬಂದ ಮೇಲೆ ಎಲ್ಲ ಎಲ್ಲ ಇಳಿಲೇಬೇಕಾಗ್ತದೆ. ಎಲ್ಲ ಹೇಳ್ಬೇಕು. ಬಿಸಿಲು ಮಳೆ ಚಳಿ ಎಲ್ಲ ನೋಡ್ಬೇಕಾಗ್ತದೆ. ನಾವು ಮೀಟಿಂಗ್ ಹೋಗಿದ್ದೀವಿ, ಹೇಳಿದ್ದಾರೆ ಇಲ್ಲಿ ಮೆಡಿಕಲ್ ಆಫೀಸ್ ಮಾಡ್ತೀವಿ, ಬರ್ತೀವಿ, ನಿಮ್ಮ ಕಷ್ಟಗಳೇನುಂಟು ಅದೆಲ್ಲ ಸ್ಪಂದನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಒಟ್ಟು ಗೆಲ್ತಾರ? ಪಕ್ಕ ಮೋದಿ ಪ್ರಧಾನಿ ಆಗ್ತಾರ? ಪಕ್ಕ ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು. ಒಂದು ನಿಮಿಷ, ಗ್ಲಾಸ್ ಇಳಿಸಿ ಮಾರ, ಗ್ಲಾಸ್ ಇಳಿಸಿ. ಎಂತ ಹೆಸರೆಂತ ನಿಮ್ಮದು? ಕಿರಣ್ ಅವರೇ, ಈ ಸಲ ನಿಮ್ಮ ಮತದ ಕಿರಣ ಯಾರ ಮೇಲೆ ಬೀಳ್ತದೆ ಅಂತ? ನಾವು ಮೋದಿ. ಯಾಕೆ? ನಾವು ಮೋದಿಯೇ ಬೇಕು ನಮಗೆ. ಯಾಕೆ ಬೇಕು? ನಮ್ಮ ಅವರೇ ಒಂದು ಇದು ಎಂತ ಮಾರ್ರೆ, ಯಾಕೆ ಬೇಕು? ಅಲ್ಲ, ಮೋದಿ ನಾವು ಪಕ್ಕ. ಯಾಕೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಬೇಡ. ಯಾಕೆ? ಕಾಂಗ್ರೆಸ್ 70 ವರ್ಷದಲ್ಲಿ ಇದನ್ನೆಲ್ಲ ತಿಂದು ಮುಗಿಸಿದ್ದಾರೆ. ಕಾಂಗ್ರೆಸ್ 70 ವರ್ಷದಲ್ಲಿ ಇಡೀ ದೇಶನ ಮುಳುಗಡೆ ಮಾಡಿರೋದು ಕಾಂಗ್ರೆಸ್. 10 ವರ್ಷದಲ್ಲಿ ಮೋದಿಜಿ ಮಾಡಿದ ಡೆವಲಪ್ಮೆಂಟ್ಸ್ ಉಂಟಲ್ಲ, ಅದು ಇಡೀ ವರ್ಲ್ಡೇ ಗೊತ್ತು. ನಾವೇನು ಹೇಳಬೇಕು ಅಂತೇನಿಲ್ಲ. ಇಂಡಿಯನ್ಸ್ ಆಗಿ ನಾವು ಹೇಳೋದು ಬೇಡ. ಈಚ್ ಆ್ಯಂಡ್ ಎವ್ರಿ ಫಾರಿನರ್ಸನ್ನ ಕೇಳಿ, ಈಚ್ ಆ್ಯಂಡ್ ಫಾರಿನ್ ಕಂಟ್ರಿ ಅವ್ರನ್ನ ಕೇಳಿ, ಇವತ್ತು ಇಂಡಿಯಾ ಅಂತ ಹೇಳಿದ್ರೆ ಏನು ಅಂತ ಹೇಳ್ಬಿಟ್ಟು ಐಡೆಂಟಿಫಿಕೇಶನ್ ಮಾಡಿರುವಂಥದ್ದು ಮೋದಿಜಿಯಿಂದ. ಡೆಫಿನೆಟ್ಲಿ ಮೋದಿ ಬೇಕು. ಮೋದಿಜಿ ಇದ್ರೇ ಮೋರ್ ದೆನ್ 385 ಖಂಡಿತ ಗೆಲ್ತವೆ. ಕರ್ನಾಟಕದಲ್ಲಿ 26, 27 ಗೆಲ್ತವೆ ಪಕ್ಕ. 25, 26 ಸೀಟ್ ಗೆಲ್ತವೆ. ಯದುವೀರ್ ಬಂದದ್ದು ಓಕೆ? ಓಕೆ, ನಮಗೆ ಒಂದು ಪ್ರತಾಪ್ ಸಿಂಹ ಓಕೆ. ಯಾರಾದ್ರೂ ಓಕೆ? ಸಿಂಹನಿಗೆ ಸ್ಟೇಟಲ್ಲಿ ಕೊಟ್ಟೆ ಕೊಡ್ತಾರೆ. ಸ್ಟೇಟ್ ನೆಕ್ಸ್ಟ್ ಅವರಿಗೆ ಬೇಕಾಗಿದೆ, ಅವರು ಸ್ಟೇಟ್ ಎಲೆಕ್ಷನ್ಗೆ ಅಥವಾ ಸ್ಟೇಟ್ ಇದಕ್ಕೆ ಅವ್ರನ್ನ ನಿಲ್ಲಿಸ್ತಾರೆ. ಪ್ರತಾಪ್ ಸಿಂಹನಿಗೆ 100ಕ್ಕೆ 100 ಒಳ್ಳೆ ಲೈಫ್ ಕೊಡ್ತಾರೆ. ಪ್ರತಾಪ್ ಸಿಂಹನಿಂದಾಗಿ ಇಡೀ ಸ್ಟೇಟ್ ಒಂದು ಟೈಮಲ್ಲಿ ಒಂದು CM ಕಾಣಲಿಕ್ಕೆ ಪ್ರತಾಪ್ ಸಿಂಹನೇ ನೆಕ್ಸ್ಟ್ CM. ಪ್ರಧಾನಿ ಆಗ್ತಾರೆ ಮೋದಿ. ಓಕೆ, ಡನ್. ಥ್ಯಾಂಕ್ ಯು. ಎಂತ ಹೆಸರಂತ ನಿಮ್ಮದು? ಸಂತೋಷ್. ನೀವು ಸಂತೋಷವಾಗಿರ್ಬೇಕಲ್ಲ, ದೇಶ ದೇಶ ಕೂಡ ಸಂತೋಷವಾಗಿರ್ಬೇಕಲ್ಲ. ಯಾರು ಬರ್ಲಿಕ್ಕೆ ಉಂಟು ಮಾರ? ಈ ಸಲ ನಮ್ದೇ ಮೋದಿನೇ, ಇನ್ಯಾರು? ನಿಮ್ದೆ ಅಂದ್ರೆ ಮೋದಿಯಾ? ಅಷ್ಟೇ. ಮೋದಿ ನಿಮ್ದೇ? ನಮ್ದೇ. ಯಾಕೆ ಮೋದಿ ಬರಬೇಕು? ಮೋದಿ ಬಂದ್ರೇ ಜನಕ್ಕೆ ಗೊತ್ತಾಗ್ತದೆ ಏನು ಮಾಡಬೇಕು ಎಂತ ಅಂತೇಳಿ. ಇಲ್ಲ ಅಂದ್ರೆ ಜನಗಳಿಗೆ ಎಂತ ಗೊತ್ತಾಗೋದಿಲ್ವಾ? ಜನ ದಡ್ರ ಅಂತಲ್ಲ, ಆಲ್ಮೋಸ್ಟ್ 99% ಈಗ ಗೊತ್ತಾಗ್ತದೆ ಜನಕ್ಕೆ. ದೇಶ ಬೇಕು ಮೇಯ್ನು, ಅದರ ಮುಂದೆ ಯಾವುದಿಲ್ಲ. ಎಲ್ಲಿ ಓಡೋದು? ಎಲ್ಲಿಗೆ ಓಡೋದಾ? ಹೆಸರೆಂತ? ಡಯಾನ. ಎಂತ ಎಲ್ಲ ರಿಪೀಟ್ ಹೆಸರು ಉಂಟು ಈ ಊರಲ್ಲಿ. ನಿಮ್ಮ ಹೆಸರೆಂತ? ಚರಿಷ್ಮಾ. ನಿಮ್ಮ ಹೆಸರು? ಪ್ರಮೀಳಾ. ಅಮ್ಮ? ಹೌದು. ಮಕ್ಕಳು? ಓಕೆ. ಈಗ ಯಾವ ಚುನಾವಣೆ ಬರ್ತಾ ಉಂಟು? ಓ ಚುನಾವಣೆ ಬರ್ತಾ ಉಂಟಾ? ಹೇಳಿ, ನೀವು ಹೇಳಿ, ಯಾವ ಚುನಾವಣೆ ಬರ್ತಾ ಉಂಟು ಈಗ? ಪಿ ಚುನಾವಣೆ. ನೀವಿನ್ನು ಮಕ್ಕಳ? ಹೇಳಿ ಅಮ್ಮ, ಲೋಕಸಭೆ ಚುನಾವಣೆ ಬರ್ತಾ ಉಂಟು. ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಅನಿಸ್ತದೆ? ನೋಡ್ಬೇಕೀಗ ಯಾವುದು. ನೋಡೋದಂತ ಇಲ್ಲ, ಓಟ್ ಹಾಕೋದು ಅಲ್ಲಿ. ನೋಡೋದಂತ ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ? ಬಿಜೆಪಿ, ಕಾಂಗ್ರೆಸ್? ನಾನು ಬಿಜೆಪಿ. ಈಗ ಹೇಳಿ, ನೀವೆಂತ? ಬಿಜೆಪಿ. ನೀವು ಬಿಜೆಪಿ. ಯಾಕೆ ಅಂತ ಹೇಳ್ಬೋದಾ? ಬಿಜೆಪಿ ಮೋದಿಜಿಗೆ ಜೈ. ಮೋದಿಜಿಗೆ ಜೈ. ಮಿಕ್ತವ್ರಿಗೆ ಹೇಳಿ, ನಿಮ್ಗೆ ಸಹ ಎಂತ ಬಿಜೆಪಿ? ಯಾಕೆ ಬಿಜೆಪಿ? ಯಾಕೆ? ಮೋದಿ ಇದ್ದಾರಲ್ಲ. ಓಕೆ, ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನಾವು ಆಗಮಿಸಿದ್ವಿ. ಬಹಳ ಪ್ರಮುಖವಾಗಿ ಜನರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ವಿ. ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ರು. ಕೆಲವರು ಬಿಜೆಪಿ ಬಂದರೆ ಉತ್ತಮ ಅಂತಂದ್ರು, ಕೆಲವರು ಕಾಂಗ್ರೆಸ್ ಬಂದರೆ ಉತ್ತಮ ಅಂತಂದ್ರು. ಒಟ್ಟಲ್ಲಿ ತಮ್ಮ ಒಲವನ್ನು ಅವರು ಹೇಳಿದ್ದಾರೆ. ಕಾದು ನೋಡುವ. ಫಲಿತಾಂಶ ಅಂತೂ ಬರಲೇಬೇಕು. ಚುನಾವಣೆ ಆಗಬೇಕು ಮೊದಲಿಗೆ, ಆಮೇಲೆ ಫಲಿತಾಂಶ ಬಂದ ಮೇಲೆ ಯಾರು ಈ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸ್ತಾರೆ, ದೇಶದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಯಾರು ಪ್ರಧಾನಿ ಆಗ್ತಾರೆ, ಎಲ್ಲವೂ ಕೂಡ ಟೈಮೇ ಕೂಡ ಉತ್ತರವನ್ನು ಕೊಡಬೇಕು. ಸೊ ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಇದೇ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್. ಇದು ನಿಮ್ಮ ಧ್ವನಿ.